ಸಾದ್ರೆ ನಮಸ್ಕಾರ. ನೋಡ್ಸಾದ್ರೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಗುರುವಾರ 30/10/2025 ನೋಟಿಸ್ ಆಗಿರತ್ತೆ. ಇದು ಸಂಪೂರ್ಣವಾಗಿ ಅರ್ಧ ಪ್ರೈವೇಟು ಅರ್ಧ ಗೌರ್ಮೆಂಟು ಈ ರೀತಿಯಾಗಿರುವಂತ ಸಂಸ್ಥೆ ಆಗಿರತ್ತೆ. ಈ ಒಂದು ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆದಂತ ಅಭ್ಯರ್ಥಿಗೆ ಪ್ರತಿ ತಿಂಗಳು 30,000 ತನಕ ನಿಮ್ಗೆ ಸ್ಯಾಲ್ರಿ ಸಿಗತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು 30,000 ತನಕ ನಿಮ್ಗೆ ಸ್ಯಾಲ್ರಿ ಇರತ್ತೆ. ಮತ್ತೆ ನಿಮ್ಮ ಒಂದು ವಯೋಮಿತಿ 18ರಿಂದ 30 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. 18ರಿಂದ 30 ವರ್ಷದ ಒಳಗಡೆ ಯಾವೊಂದು ಅಭ್ಯರ್ಥಿಗಳು ಇದಿರಲ್ಲ, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು, ಅವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಪೋಸ್ಟು ಹೆಂಗೆಲ್ಲ ನೇಮಕಾತಿ ಆಗತ್ತೆ, ಎಷ್ಟು ಸಂಬಳ ಸಿಗತ್ತೆ, ಮೊದಲನೇ ವರ್ಷದಲ್ಲಿ ಎಷ್ಟು ಸಂಬಳ, ಮತ್ತು ಸ್ಟಾರ್ಟಿಂಗ್ ಏನಾದ್ರು ಪಿಂಚಣಿ ಸೌಲಭ್ಯ ಇದೆಯಾ ಅದನ್ನು ಕೂಡ ತಿಳಿಸ್ಕೊಡ್ತೇವೆ. ಅದ ನಂತರ ಉದ್ಯೋಗ ಸ್ಥಳದಲ್ಲಿ A to Z ಮಾಹಿತಿ ಇರತ್ತೆ. ವಿಡಿಯೋ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ ನೋಡತ್ತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಸಂಸ್ಥೆ ನೋಡಿ, ಸಂಸ್ಥೆ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಡೇಟ್ ನೋಡಿ, ನೋಟಿಸ್ ಆಗಿರುವಂತ ಡೇಟು ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 30/10/2025 ಗುರುವಾರ ದಿನ ನೋಟಿಸ್ ಆಗಿರತ್ತೆ. ಇಲ್ಲಿ ಕಳಿರುವಂತ ಸಂಸ್ಥೆ ಹೆಸರು ನಮ್ಮೊಂದು ಭಾರತೀಯ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕೌನ್ಸಿಲೆಂಟ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕೌನ್ಸಿಲೆಂಟ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅರ್ಜಿಗಳನ್ನ ಕರೆದಿದ್ದಾರೆ. ಇದೊಂದು ಸಂಸ್ಥೆಯಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತ ಇದು ಗೌರ್ಮೆಂಟ್ ಅಂಡರ್ ಮೇಲೆ ಬರುವಂತ ಸಂಸ್ಥೆ. ಈಗ 40% ಪ್ರೈವೇಟು, 40% ಪ್ರೈವೇಟು, ಇನ್ನು 60% ಗೌರ್ಮೆಂಟು ಇರುವಂತ ಸಂಸ್ಥೆ ಇರ್ತವೆ. ಇನ್ನು ಕೆಲವು ಕಡೆ 50% ಗೌರ್ಮೆಂಟು, ಅದ ನಂತರ 50% ಪ್ರೈವೇಟು, ಈ ರೀತಿಯಾಗಿರುವಂತ ಸಂಸ್ಥೆ ಆಗಿರತ್ತೆ. ಬಟ್ ಈ ಒಂದು ಸಂಸ್ಥೆ 60% ಪ್ರೈವೇಟ್ ಇರತ್ತೆ, 40% ಗೌರ್ಮೆಂಟು, ಈ ರೀತಿಯಾಗಿರುವಂತ ಸಂಸ್ಥೆಗಳಲ್ಲಿ ಅರ್ಜಿಗಳನ್ನ ಕರೆದಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಇಲ್ಲಿ ಕಲಿರುವಂತ ಪೋಸ್ಟ್ ಹೆಸರು ಸೌಂಡ್ ರಿಕಾರ್ಡಿಸ್ಟ್ ಮತ್ತು ತಾಂತ್ರಿಕ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಟೆಕ್ನಿಕಲ್ ಇಂಜಿನಿಯರಿಂಗ್ ಪೋಸ್ಟ್ ಇರತ್ತೆ. ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಟೋಟಲ್ ಆಗಿ ಒಂದು ಪೋಸ್ಟ್ ಇರತ್ತೆ, ಒಂದು ಪೋಸ್ಟ್ ಮಾತ್ರ ಇರತ್ತೆ. ಅದ ನಂತರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 31 ಮಾರ್ಚ್ 2025ಕ್ಕೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕಂದ್ರೆ ನಿಮಗೆ 3 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಮುಂಚಿತವಾಗಿನೇ ತಿಳಿಸ್ಕೊಟ್ಟಿರುವ ಹಾಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ನಿಮಗೆ ನೇರವಾಗಿ ಸಂದರ್ಶನ ಮತ್ತೆ ಏನೋ ಅನುಭವ ಇದೆಯಲ್ಲ ಆ ಒಂದು ಅನುಭವದ ಆಧಾರದ ಮೇಲೆ ಆಯ್ಕೆಗಳನ್ನ ಮಾಡ್ತಾರೆ. ಇದರಲ್ಲಿ ಅನುಭವ ಬೇಕಂದ್ರೆ ಮೊದಲನೇದಾಗಿ ಆಡಿಯೋ, ವಿಡಿಯೋ, ಅದ ನಂತರ ಮೀಡಿಯಾ, ಈ ಒಂದು ಕಲೆಗಳಲ್ಲಿ ನಿಮಗೆ ಅನುಭವ ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ರೂಲ್ಸ್ ರೆಗ್ಯುಲೇಷನ್ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ 30 ವರ್ಷ ಕೊಟ್ಟಿದ್ದಾರೆ. 18ರಿಂದ 30 ವರ್ಷ ತನಕ ಇದ್ದಂತ ವ್ಯಕ್ತಿಗಳು ಅರ್ಜಿಗಳು ಸಲ್ಲಿಸಿ. ಆನ್ಲೈನ್ ಇರತ್ತೆ ಸಂಪೂರ್ಣವಾಗಿ, ಅಥವಾ ಆಫ್ಲೈನ್ ಅಲ್ಲಿ ಕೂಡ ಅವಕಾಶ ಕೊಟ್ಟಿರ್ತಾರೆ. ಬಟ್ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ. 90% ಆಫ್ಲೈನ್ ಕೊಟ್ಟಿದ್ದಾರೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ. ಅರ್ಜಿಗಳು 30ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ನವೆಂಬರ್ 2025 ತನಕ ಅವಕಾಶ ಇರತ್ತೆ. ನೋಡಿ, ಏಜ್ ಲಿಮಿಟ್ ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ 31 ಮಾರ್ಚ್ 2025ಕ್ಕೆ 30 ವರ್ಷದ ಒಳಗಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ನಿಮಗೆ 27 ಪೇಜ್ ಗಟ್ಲೆ ನೋಟಿಸ್ ಆಗಿರತ್ತೆ. 6 ಪೇಜ್ ಗಟ್ಲೆ ನೋಟಿಸ್ ಆಗಿರತ್ತೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು. ಒಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಇರತ್ತೆ. ಈ ಒಂದು ಫಾರ್ಮ್ ಅನ್ನ ಇಲ್ಲಿದೆ ನೋಡಿ, ಈ ಒಂದು ಫಾರ್ಮ್ ಮೂಲಕವಾಗಿ ಅಪ್ಲಿಕೇಶನ್ ಹಾಕಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕು ಯಾವುದು ಏನು ಅಂತ ಹೇಳಿ. ಏನು ಅರ್ಜಿ ಸಲ್ಲಿಸುವಂತ ವಿಳಾಸ ಯಾವುದು, ಯಾವ ಒಂದು ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕು. ತುಂಬಾ ವಿಳಾಸ ಇದಾವೆ, 2 ವಿಳಾಸ ಇದಾವೆ. ಆ ಒಂದು ವಿಳಾಸ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆರ್ಟಿಕಲ್ ಮತ್ತು ನೋಟಿಫಿಕೇಶನ್ ಕೊಟ್ಟಿದ್ದಾನಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಬಟ್ ಇಲ್ಲಿ ತಿಳಿಸ್ಕೊಡ್ತಾನೆ, ಅದು ಕೂಡ ನೋಡ್ಕೊಳ್ಳಿ. ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಮತ್ತು ಲಿಮಿಟೆಡ್ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಒಂದು ಇಮೇಲ್ ಐಡಿ ಕೂಡ ಇರತ್ತೆ. ಇಮೇಲ್ ಐಡಿ ಅಥವಾ ಆಫ್ಲೈನ್ ಅಲ್ಲಿ 2 ಪ್ರಕಾರ ಆಗಿ ಅಪ್ಲಿಕೇಶನ್ ಹಾಕಬೇಕು. ಆ ಒಂದು ಇಮೇಲ್ ಐಡಿ ಇಲ್ಲೇ ತಿಳಿಸ್ಕೊಡ್ತೇನೆ ನೋಡಿ. ನೋಡಿ ಸ್ನೇಹಿತರೆ, ಇಮೇಲ್ ಐಡಿ ವಿಳಾಸ, ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆಫ್ಲೈನ್ ಏನಾದ್ರೂ ಅರ್ಜಿ ಸಲ್ಲಿಸಕ್ ಆಗ್ಲಿಲ್ಲಪ್ಪ ಅಂದ್ರೆ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ. 2 ಪ್ರಕಾರ, ಒಂದು ಇಮೇಲ್ ಐಡಿ ಮೂಲಕವಾಗಿ, ಇನ್ನೊಂದು ಆಫ್ಲೈನ್ ಮೂಲಕವಾಗಿ. ನಿಮ್ಗೆ ಹೆಂಗ್ ಮನಸ್ಸು ಬರುತ್ತೆ ಆ ರೀತಿಯಾಗಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲೇ ತಿಳಿಸ್ಕೊಟ್ಟಿದ್ದಾರೆ ನೋಡಿ, ಅದನ್ನ ನೋಡ್ಕೊಳ್ಳಿ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮೊದಲಿಗೆ ನಿಮ್ಮ ಒಂದು CV ಬೇಕಾಗತ್ತೆ.
ಅದ ನಂತರ ಎಜುಕೇಶನ್ ಸರ್ಟಿಫಿಕೇಟ್, ನಿಮ್ಮೊಂದು ಎಜುಕೇಶನ್ ಸರ್ಟಿಫಿಕೇಟ್, ಅದ ನಂತರ ಡಿಗ್ರಿ ಸರ್ಟಿಫಿಕೇಟ್, 10ನೇ ಸೆಕೆಂಡ್ PUC ಸರ್ಟಿಫಿಕೇಟ್ ಬೇಕಾಗತ್ತೆ, ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೊತೆಗೆ ಅಪ್ಲಿಕೇಶನ್ ಹಾಕಿ. ಇನ್ನು ಎಷ್ಟೆಷ್ಟು ಸ್ಯಾಲ್ರಿ ಕೊಡತ್ತೆ, ಎಷ್ಟೆಷ್ಟು ಭತ್ಯೆಗಳು, GST ಎಷ್ಟು, ಅದೆಲ್ಲ ವಿಸ್ತರಣೆ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡಿ. SC/ST ವರ್ಗದವರಿಗೆ ನಿಮಗೆ ಸ್ಯಾಲ್ರಿ ಇದೆಯಲ್ಲ, ಅದು ಮಾನದಂಡಗಳ ಪ್ರಕಾರ 30,000 ಕೊಡ್ತಾರೆ. ಮತ್ತೆ ಇದಕ್ಕೆ ಅರ್ಜಿ ಶುಲ್ಕ ನೋಡಿ ಎಷ್ಟೆಷ್ಟು ಇರತ್ತೆ ಅಂತ ಹೇಳಿ. ಅಪ್ಲಿಕೇಶನ್ ಫೀಸು ಕೆಟಗರಿ ವೈಸು SC/ST ವರ್ಗ ಮತ್ತು PWD ಅಭ್ಯರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ. ಈ ಒಂದು ಉಳಿದಂತ ಆಲ್ ಅದರ್ ಕ್ಯಾಟಗರಿದವರಿಗೆ 295 ರೂಪಾಯಿ ಇರತ್ತೆ. ಅದರಲ್ಲಿ ಬೇಸಿಕ್ ಪೇ ಮತ್ತು RS 45 ರೂಪಾಯಿ, 18% GST. ನೋಡಿ, ಈ ಒಂದು ಸರ್ಕಾರ ಅಪ್ಲಿಕೇಶನ್ ಫೀಸ್ ಕಟ್ತಿರಲ್ಲ, ಅದರಲ್ಲಿ ಕೂಡ GST ತಂದಿಟ್ಟಿದೆ. ಏನ್ ಹೇಳೋದು, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸೋ ಸಮಯದಲ್ಲಿ GST ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಟೋಟಲ್ ಆಗಿ ಒಂದು ಪೋಸ್ಟ್ ಇರತ್ತೆ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಈ ಒಂದು ಫಾರ್ಮ್ ಇದೆಯಲ್ಲ, ಈ ಒಂದು ಫಾರ್ಮ್ ಅನ್ನ ತುಂಬಿಕೊಂಡು ಅಂಚೆ ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಈಜಿ ಪ್ರೊಸೆಸಿಂಗ್ ಇದೆ. ಇಲ್ಲಿ ನಿಮ್ಮ ಹೆಸರು ಹಾಕೊಳ್ಳಿ, ಅಪ್ಲಿಕೇಶನ್ ಪೋಸ್ಟ್ ಹೆಸರು ಹಾಕೊಳ್ಳಿ, ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಆಧಾರ್ ಕಾರ್ಡ್ ನಂಬರು, ಅದ ನಂತರ ಕಂಪಲ್ಸರಿ ಕೊಟ್ಟಿದ್ದಾರೆ, ಅದು ಎಂಪ್ಲಾಯ್ಮೆಂಟ್ ಸ್ಟೇಟ್ ಅದು ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ನಂಬರು, ಪ್ಯಾನ್ ಕಾರ್ಡು, ಕೆಟಗರಿ, ನೀವು ಮದುವೆ ಆಗಿದೆ ಇಲ್ಲ ಅಂತ ಅದನ್ನ ಕೊಟ್ಟಿದ್ದಾರೆ, ರಿಲಿಜನು, ನಿಮ್ಮ ಒಂದು ಅಂಕಪಟ್ಟಿಗೆ ಸಂಬಂಧಪಟ್ಟಂತೆ ವಿವರಗಳು ಅದೆಲ್ಲ ತುಂಬಿ ಕೊನೆಯಲ್ಲಿ ಅಂಚೆ ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಅರ್ಜಿ ಸಲ್ಲಿಸೋರಿಗೆ ಇನ್ನು ವಿದ್ಯಾರ್ಹತೆ BE BTech ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ BE BTech ಕಂಪ್ಲೀಟ್ ಮಾಡಿದವರು ಅರ್ಜಿಗಳನ್ನ ಸಲ್ಲಿಸಬಹುದು.